ನಮಸ್ಕಾರ ಸ್ನೇಹಿತರೆ. ಹಿಂದಿನ ವಿಡಿಯೋದಲ್ಲಿ ನಾವು ಇನ್ಸರ್ಟ್ ಮೆನುನಲ್ಲಿ ಟೇಬಲ್ಸ್ ಬಗ್ಗೆ ತಿಳ್ಕೊಂಡಿದ್ದು. ಈ ಒಂದು ವಿಡಿಯೋದಲ್ಲಿ ಪಿಕ್ಚರ್ ಆ್ಯಡ್ ಮಾಡೋದು ಮತ್ತು ಪಿಕ್ಚರ್ನ ಇನ್ಸರ್ಟ್ ಮಾಡೋದು, ಫ್ಲಿಪ್ ಆರ್ಟ್ ಇನ್ಸರ್ಟ್ ಮಾಡೋದು ಮತ್ತು ಶೇಪ್ಸನ್ನು ಇನ್ಸರ್ಟ್ ಮಾಡೋದು ಯಾವ ರೀತಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ನಿಮಗೆ ಆಲ್ಮೋಸ್ಟ್ ಆಲ್ ಗೊತ್ತಾಗ್ತಾ ಇದೆ ಆಲ್ರೆಡಿ. ಈ ಮೆನು ಬಾರ್ನಲ್ಲಿ ಇನ್ಸರ್ಟ್ ಮೆನು ಇದೆ. ಸೊ ಅದರಲ್ಲಿ ಟೇಬಲ್ ಬಗ್ಗೆ ನೀವು ಆಲ್ರೆಡಿ ಇದ್ದೀರಾ. ಸೊ ಇವಾಗ ನೀವು ಯಾವುದಾದ್ರೂ ಪ್ರಾಜೆಕ್ಟ್ ವರ್ಕ್ ಮಾಡೋದಿದೆ ಅನ್ನೋದು ಇಟ್ಕೊಳ್ಳಿ. ಸೊ ಆ ಪ್ರಾಜೆಕ್ಟ್ ವರ್ಕಲ್ಲಿ ನಿಮಗೆ ಪಿಕ್ಚರ್ಸ್ನ ಆ್ಯಡ್ ಮಾಡೋದಿರುತ್ತೆ. ಆ ಪಿಕ್ಚರ್ನ ಆ್ಯಡ್ ಮಾಡಿಬಿಟ್ಟು ಅದ್ರ ಬಗ್ಗೆ ಡೀಟೇಲ್ಸ್ನ ಬರೆಯೋದಿರುತ್ತೆ. ಸೊ ಆ ರೀತಿಯಾಗಿ ಇದ್ದಾಗ ನೀವು ಒಂದು ಪಿಕ್ಚರ್ನ ಆ್ಯಡ್ ಮಾಡಬೇಕಾಗುತ್ತೆ. ಈ ಒಂದು ವರ್ಡ್ ಫೈಲಲ್ಲಿ ಒಂದು ಪಿಕ್ಚರ್ನ ಆ್ಯಡ್ ಮಾಡಬೇಕಾದಾಗ ಇನ್ಸರ್ಟ್ ಮೆನುನಲ್ಲಿ ಹೋಗಿ, ಸೊ ಅಲ್ಲಿ ಬಂದು ಪಿಕ್ಚರ್ ಅಂತ ಇದೆ. ಪಿಕ್ಚರ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಡ್ರೈವ್ ಓಪನ್ ಆಗುತ್ತೆ. ಸೊ ನೀವು ಯಾವ ಫೋಲ್ಡರ್ನಲ್ಲಿ ಇಟ್ಟಿರ್ತೀರಾ ಅದನ್ನು ಓಪನ್ ಮಾಡ್ಕೊಳ್ಳಿ. ನಾನು ನೋಡಿ ಡೆಸ್ಕ್ಟಾಪಲ್ಲಿ ಪಿಕ್ಸ್ ಅಂತ ಇದೆ ಅಲ್ವಾ, ಸೊ ಇದರಲ್ಲಿ ನಾನು ಒಂದು ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೊ ಯು ಪಿ ಎಸ್ ಸಿ ಇದನ್ನು ನಾನು ಸೆಲೆಕ್ಟ್ ಮಾಡ್ತೀನಿ. ಇವಾಗ ಯು ಪಿ ಎಸ್ ಸಿ ಅನ್ನೋದು ಒಂದು ಪಿಕ್ ಸೆಲೆಕ್ಟ್ ಆಯಿತು. ಸೊ ಈ ಒಂದು ಪಿಕ್ ಸೆಲೆಕ್ಟ್ ಆದಮೇಲೆ ನೋಡಿ, ಇದಕ್ಕೂ ಮುಂಚೆ ನಿಮಗೆ ಇಲ್ಲಿ ಫಾರ್ಮ್ಯಾಟ್ ಅಂತ ಆಪ್ಷನ್ ಇರಲಿಲ್ಲ. ಸೊ ನಿಮ್ಮ ಏನು ಪಿಕ್ಚರ್ನ ಆ್ಯಡ್ ಮಾಡ್ತೀರಾ, ಆ್ಯಡ್ ಮಾಡಿದ್ಮೇಲೆ ಈ ರೀತಿ ಇದ್ದಾಗ ಸೆಲೆಕ್ಷನ್ ಇರುತ್ತೆ. ಅವಾಗ ಮಾತ್ರ ಈ ಒಂದು ಫಾರ್ಮ್ಯಾಟ್ ಬಾರು ನಿಮ್ಗೆ ಕಾಣಿಸ್ತಾ ಇರುತ್ತೆ. ಏನು ಫಾರ್ಮ್ಯಾಟ್ ಮೆನು ಇದೆ ಅದು ಕಾಣಿಸ್ತಾ ಇರುತ್ತೆ. ಸೊ ಇದು ಸೆಲೆಕ್ಟ್ ಆಗದೇ ಇದ್ದಾಗ ಆ ಒಂದು ಫಾರ್ಮ್ಯಾಟ್ ಮೆನು ಕಾಣಿಸಲ್ಲ. ಓಕೆನಾ? ನೋಡಿ, ನಿಮಗೆ ನಾರ್ಮಲ್ ಆಗಿ ವಿವರ್ಗೂ ಮಾತ್ರನೇ ಕಾಣಿಸ್ತಾ ಇದೆ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ನಿಮಗೆ ಫಾರ್ಮ್ಯಾಟ್ ಮೆನು ಬರ್ತಾ ಇದೆ. ಸೊ ಈ ಒಂದು ಪಿಕ್ ಹಾಕೊಂಡಿರ್ತೀರಾ, ಪಿಕ್ ಹಾಕೊಂಡಾಗ ನೋಡಿ ಹಲವಾರು ಚೇಂಜಸ್ನ ಮಾಡ್ಕೋಬೋದಾಗಿರುತ್ತೆ. ಸೊ ಇಲ್ಲಿಂದ ಬಂದರೆ ನೀವು ಬ್ರೈಟ್ನೆಸ್ನ ಜಾಸ್ತಿ ಮಾಡ್ಕೊಳ್ಳೋದು, ಕಡಿಮೆ ಮಾಡೋದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಇದೆ. ಸೊ ಅದನ್ನು ಚೆಕ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ಕೆಲವು ಸೇಪ್ಸನ್ನು ಕೊಟ್ಟಿದ್ದಾರೆ. ಆ ಕೆಲವು ಸೇಪ್ಗಳನ್ನು ನೀವು ಆ್ಯಡ್ ಮಾಡ್ಕೋಬೋದು. ಯಾವುದು ಅದನ್ನು ಟೇಬಲ್ ಆಗಿರುತ್ತೆ. ಇವಾಗ ನಿಮಗೆ ಪಿಕ್ಚರು ಈ ವರ್ಡ್ ಫೈಲಲ್ಲಿ ಬಂದಿರುತ್ತೆ. ಆ ಫೈಲಲ್ಲಿ ಬಂದಾಗ ಅದನ್ನು ನಾವು ಜಸ್ಟ್ ಮೂವ್ ಮಾಡಬೇಕಾಗ್ತಿರುತ್ತೆ. ಸೊ ನಾವು ಇದ್ರ ಬಗ್ಗೆ ಡೀಟೇಲ್ಸನ್ನು ಕೂಡ ಟೈಪ್ ಮಾಡಬೇಕಲ್ಲ, ಅವಾಗ ನಮಗೆ ಅನುಕೂಲಕ್ಕೆ ತಕ್ಕಂತೆ ನಮಗೆ ಯಾವ ಕಡೆ ಬೇಕಾಗುತ್ತೋ ಅಲ್ಲಿಗೆ ನಾವು ಇದನ್ನು ಮೂವ್ ಮಾಡ್ಕೊಳ್ಬೇಕು. ಸೊ ಈಗ ಡ್ರ್ಯಾಗ್ ಮಾಡಿದರೆ ಬರ್ತಾ ಇಲ್ಲ. ಸೊ ಅದಕ್ಕೆ ಫಾರ್ಮ್ಯಾಟಲ್ಲಿ ಆಪ್ಷನ್ಸ್ ಇರುತ್ತೆ. ಏನು ಪಿಕ್ಚರ್ನ ಆ್ಯಡ್ ಮಾಡ್ತೀರಾ ಅವಾಗ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ನೋಡಿ, ಇಲ್ಲಿ ಇನ್ಲೈನ್ ವಿತ್ ಟೆಕ್ಸ್ಟ್ ಅಂತ ಇದೆ. ಸೊ ಇದೇನಾಗಿದೆ, ಇವಾಗ ಇನ್ಲೈನ್ ವಿತ್ ಟೆಕ್ಸ್ಟ್ ಇರೋದಕ್ಕೆ ಅದು ಮೂವ್ ಆಗ್ತಾ ಇಲ್ಲ. ಸೊ ಅದರಲ್ಲಿ ನೀವು ಇಲ್ಲಿ ಬಂದು ಜಸ್ಟ್ ಇದರಲ್ಲಿ ಇರುವಂಥ ಯಾವುದೇ ಆಪ್ಷನ್ಸ್ ತೊಗೊಳ್ಳಿ. ಇವಾಗ ನಿಮಗೆ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಸೊ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಕಂಟಿನ್ಯೂ ಮಾಡ್ತಾ ಸೊ ಏನೇನು ಚೇಂಜಸ್ ಆಗುತ್ತೆ ಅನ್ನೋದನ್ನು ನೀವು ಒಂದೊಂದನ್ನೇ ಹಾಕ್ಕೊಂಡು ಚೆಕ್ ಮಾಡ್ತಾ ಹೋಗ್ಬೋದು. ಜಸ್ಟ್ ಟೈಟ್ ಅಂತ ತೊಗೊಳ್ಳಿ. ಸೊ ಇವಾಗ ನಿಮ್ಮ ಪಿಕ್ಚರ್ ಏನಾಗಿರುತ್ತೆ, ಫ್ರೀ ಆಗಿರುತ್ತೆ, ಫ್ರೀ ಟು ಮೂವ್. ಸೊ ನೀವು ಇವಾಗ ಇದನ್ನು ಎಲ್ಲಿ ಬೇಕಾದರೂ ಮೂವ್ ಮಾಡಿ ಈ ಥರ ಹ್ಯಾಂಡ್ ಮಾಡಿ ಈ ರೀತಿಯಾಗಿರುತ್ತೆ, ಕಾಣಿಸ್ತದೆ. ಸೇಫ್ ಯಾವ ಥರ ಬೇಕು ನಿಮಗೆ ಆ ಥರ ಸೇಫ್ ಚೇಂಜ್ ಮಾಡ್ಬೋದು. ಈ ರೀತಿ ಕಾಣಿಸ್ತಾ ಇದೆ. ಇದನ್ನು ನಿಮಗೆ ಯಾವ ರೀತಿ ಬೇಕಾಗಿರುತ್ತೋ ಆ ರೀತಿಯಾಗಿ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸಪೋಸ್ ನೀವು ಇದು ಏನಾದರೂ ಕ್ರಾಪ್ ಮಾಡ್ಕೊಳ್ತೀರಾ ಅನ್ನೋದಿದ್ರೆ ಇದರಲ್ಲೇ ನಿಮಗೆ ಕ್ರಾಪ್ ಆಪ್ಷನ್ ಇದೆ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಈ ಥರ ಬರುತ್ತೆ. ನಿಮ್ಗೆ ಎಷ್ಟನ್ನು ಕ್ರಾಪ್ ಮಾಡ್ಕೋಬೇಕಿರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಳ್ಳೋದನ್ನು ನಿಮ್ಗೆ ಅರ್ಥ ಆಗ್ತಾ ಇದೆ. ಸೊ ಮೌಸ್ನ ಲೆಫ್ಟ್ ಬಟನ್ನ ಪ್ರೆಸ್ ಮಾಡಿ ಹಿಡಿದು ಡ್ರ್ಯಾಗ್ ಮಾಡ್ತಾ ಹೋಗ್ಬೇಕು. ಡ್ರ್ಯಾಗ್ ಮಾಡಿದಾಗ ಈ ಥರ ಬರುತ್ತೆ. ಇದಕ್ಕೆ ಸೆಲೆಕ್ಷನ್ ಅಂತ ಕರೀತೀವಿ. ಸೊ ಅದೇನು ಪಿಕ್ ಏನು ಕ್ರಾಪ್ ಮಾಡಿದ್ದೀವಿ ಅದಕ್ಕೆ ಮ್ಯಾಚ್ ಆಗೋ ಥರ ನೋಡಿ ಈ ಸ್ಟೈಲ್ ಬರುತ್ತೆ. ಈ ರೀತಿಯಾಗಿರುತ್ತೆ. ಇದನ್ನು ಮಾಡ್ಕೊಂಡಿದ್ದೀರಾ. ನೆಕ್ಸ್ಟ್ ನಿಮಗೆ ಇಷ್ಟನ್ನು ಮಾಡ್ಕೊಂಡ್ಮೇಲೆ ಇಲ್ಲಿ ನೀವು ಟೈಪ್ ಮಾಡ್ಕೋಬೇಕಲ್ವಾ. ನೋಡಿ ಇದ್ರ ಬಗ್ಗೆ ಡೀಟೇಲ್ಸನ್ನ ಟೈಪ್ ಮಾಡ್ತೀರಾ. ಸೊ ಯು ಪಿ ಎಸ್ ಸಿ ಬಂದು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಯೂನಿಯನ್ ಸರ್ವಿಸ್ ಪಬ್ಲಿಕ್ ಕಮಿಷನ್ ಇದ್ರ ಬಗ್ಗೆ ಡೀಟೇಲ್ಸನ್ನ
ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀವು ಟೈಪ್ ಮಾಡ್ತಾ ಹೋಗ್ತೀರಾ ಈ ರೀತಿಯಾಗಿ. ಅದೇ ರೀತಿಯಾಗಿ ಬೇರೆ ಪಿಕ್ಸ್‌ನ ಆಡ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಟೈಪ್ ಮಾಡ್ತಾ ಹೋಗ್ಬೋದು. ಸೊ ಇದು ಬಂದು ನಿಮಗೆ ಪಿಕ್‌ನ ಯಾವ ರೀತಿ ಆಡ್ ಮಾಡೋದು ಅಂತ ಆಯ್ತು. ಸೊ ನೀವು ಇವಾಗ ಪಿಕ್ ಫ್ರೀ ಆದ್ಮೇಲೆ ನೀವು ಯಾವ ರೀತಿ ಬೇಕಾದ್ರೂ ಇದನ್ನ ಮೂವ್ ಮಾಡ್ಕೋಬಹುದು. ಸೊ ಇದನ್ನ ಡ್ರ್ಯಾಗ್ ಮಾಡ್ಕೊಳ್ಳಿ. ಎಲ್ಲಿಗೆ ಬೇಕಾದ್ರೂ ಡ್ರ್ಯಾಗ್ ಮಾಡಿ ಯಾವ ಕಡೆ ಬೇಕಾಗುತ್ತೋ ಅಲ್ಲಿಗೆ ಇದನ್ನ ಫ್ರೀಯಾಗಿ ಮೂವ್ ಮಾಡ್ಕೊಳ್ಳಿ. ಸೊ ಒನ್ಸ್ ಇದಾದ್ಮೇಲೆ ನೆಕ್ಸ್ಟ್ ಬನ್ನಿ ಇನ್ಸರ್ಟ್ ಅಲ್ಲಿ. ಸೊ ನೀವು ಇಲ್ಲಿ ಟೈಪ್ ಮಾಡ್ತೀರಾ. ನಾನು ಜಸ್ಟ್ ನಿಮಗೆ ಒಂದು ಕಾಮನ್ ಆಗಿ ಹೇಳ್ತೀನಿ. ಸೊ ನೀವು ಯಾವುದೇ ಮೆನು ಇಂದ ಏನನ್ನೇ ಇನ್ಸರ್ಟ್ ಮಾಡ್ಕೊಂಡ್ರು ಕೂಡ ನೀವು ಟೈಪ್ ಮಾಡ್ತಿರ್ಬೇಕಾದ್ರೆ ಸೊ ಏನು ಟೆಕ್ಸ್ಟ್ ಬರುತ್ತೆ. ಟೆಕ್ಸ್ಟ್ ಬಂದಾಗ ನೀವು ಹೋಮ್ ಮೆನುಗೆ ಹೋಗ್ಬಿಟ್ಟು ಇದರಲ್ಲಿ ನಿಮಗೆ ಫಾಂಟನ್ನ ಚೇಂಜ್ ಮಾಡ್ಕೋಬಹುದು. ನೋಡಿ ಈ ಟೆಕ್ಸ್ಟ್ ಸೈಜ್ ಮತ್ತೆ ಫಾಂಟನ್ನ ಆಮೇಲೆ ಅದನ್ನ ಬೋಲ್ಡ್ ಮಾಡೋದಾಗಿರ್ಬೋದು, ಇಟಾಲಿಕ್ ಮಾಡ್ಕೊಳ್ಳೋದಾಗಿರ್ಬೋದು ಅದೆಲ್ಲನೂ ನಿಮಗೆ ಫಸ್ಟ್ ನೀವು ನೋಡಿರೋ ತರನೇ ಹೋಮ್ ಮೆನುನಲ್ಲಿ ಈ ಒಂದು ಫಾಂಟ್‌ನಲ್ಲಿ ಇರುತ್ತೆ. ಇಲ್ಲಿ ಬಂದು ನೀವು ಸಪೋಸ್ ಟೈಪ್ ಮಾಡಿದ್ದೀರಾ ಅನ್ನೋದಾದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇದನ್ನ ಚೇಂಜ್ ಮಾಡ್ಕೊಳ್ಳಿ. ಸೊ ಫಾಂಟನ್ನ ಚೇಂಜ್ ಮಾಡ್ಕೊಳ್ಳಿ. ನಿಮಗೆ ಸೈಜ್ ಯಾವ್ದು ಬೇಕಿರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಚೇಂಜಸ್‌ನ ಮಾಡ್ಕೋಬಹುದು. ಸೊ ಟೆಕ್ಸ್ಟ್‌ಗೆ ಸಂಬಂಧಪಟ್ಟಂತೆ ಯಾವುದೇ ಸೈಜ್ ಆಗಿರ್ಬೋದು ಅಥವಾ ಫಾಂಟ್ ಅನ್ನು ಚೇಂಜ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಇದನ್ನ ಬೋಲ್ಡ್ ಮಾಡೋದಾಗಿರೋದು ಎಲ್ಲಾನುವೆ ನಿಮಗೆ ಹೋಮ್ ಮೆನುನಲ್ಲಿನೇ ಸಿಗುತ್ತೆ. ಇವಾಗ ಬನ್ನಿ ಇನ್ಸರ್ಟ್ ಮೆನುಗೆ ಹೋಗೋಣ. ಸೊ ಇವಾಗ ಕ್ಲಿಪ್ ಆರ್ಟ್‌ನ ಆಡ್ ಮಾಡೋದಿದೆ ಅಂತ. ಸೊ ನಾವು ಪಿಕ್‌ನ ಆಡ್ ಮಾಡೋದನ್ನ ಕಲ್ತ್ಕೊಂಡು ಇವಾಗ ಕ್ಲಿಪ್ ಆರ್ಟ್‌ನ ಆಡ್ ಮಾಡೋದಕ್ಕೆ ನೋಡಿ ಕ್ಲಿಪ್ ಆರ್ಟ್ ಅಂತ ಇದೆ. ಸೊ ಇದರಲ್ಲಿ ಸೋ ಮೆನಿ ಇರುತ್ತೆ. ತುಂಬಾ ಕ್ಲಿಪ್ ಆರ್ಟ್ಸ್ ಇರುತ್ತೆ. ಸೊ ನಿಮಗೆ ಯಾವುದ್ರ ಬಗ್ಗೆ ಬೇಕಿರುತ್ತೆ ಅದನ್ನ ನೀವು ಆಡ್ ಮಾಡ್ಕೊತಾ ಹೋಗ್ಬೋದು. ಸೊ ನನಗೆ ಈ ಕ್ಲಿಪ್ ಆರ್ಟ್ ಬಂದು ಕೆಳಗಡೆ ಬೇಕು. ಓಕೆ. ಇಲ್ಲಿ ನಾನು ಕಂಪ್ಯೂಟರ್ ಅಂತ ಟೈಪ್ ಮಾಡಿದ್ದೀನಿ. ಸೊ ಕಂಪ್ಯೂಟರ್ ಕ್ಲಿಪ್ ಆರ್ಟ್ಸ್ ನಂಗೆ ಇಲ್ಲಿ ಶೋ ಆಗ್ತಾ ಇದೆ. ಸೊ ನಾನು ಇಲ್ಲಿ ಕಂಪ್ಯೂಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ನನಗೆ ಈ ಒಂದು ಕ್ಲಿಪ್ ಆರ್ಟ್. ಕ್ಲಿಪ್ ಆರ್ಟ್ ಬಂದಾಗಲೂ ಕೂಡ ಏನಾಗ್ತಾ ಇದೆ ಫಾರ್ಮ್ಯಾಟ್ ಬಾರ್ ಕಾಣಿಸ್ತಾ ಇದೆ. ಸೊ ನಾನು ಇಲ್ಲಿ ಟೆಕ್ಸ್ಟ್ ರಾಪಿಂಗ್ ಅಂತ ತಗೋತೀನಿ. ಇಲ್ಲಿ ಬಂದು ರೈಟ್ ಅನ್ನ ಮಾಡ್ಕೊಂಡ್ರೆ ಇವಾಗ ಜಸ್ಟ್ ಇದು ನಮಗೆ ಫ್ರೀ ಟು ಮೂವ್. ನಾವು ಎಲ್ಲಿಗೆ ಬೇಕಾದ್ರೂ ಇದನ್ನ ಮೂವ್ ಮಾಡ್ಕೊಂಡು ಫ್ರೀ ಆಯ್ತು. ಸೊ ಇದ್ರ ಬಗ್ಗೆ ನಾನು ಡೀಟೇಲ್ಸ್ ಅನ್ನ ಇಲ್ಲಿ ಬರ್ಕೊಳ್ತೀನಿ. ಸೊ ಏನು ಕಂಪ್ಯೂಟರ್ ಬಗ್ಗೆ ನಾನು ನೋಡಿ ಈ ರೀತಿಯಾಗಿ ನಿಮ್ಗೆ ಬೇರೆ ಯಾವ್ದು ಪಿಕ್ಸ್ ಬೇಕಿರುತ್ತೆ ಅದ್ರ ಬಗ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಅದ್ರ ಬಗ್ಗೆ ಸರ್ಚ್ ಮಾಡ್ತಾ ಹೋದಾಗ ನಿಮ್ಗೆ ಬರುತ್ತೆ. ನಿಮಗೆ ಯಾವ ಇಮೇಜ್ ಬೇಕಾಗಿರುತ್ತೆ ಅದನ್ನ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಸೊ ಆ ಒಂದು ಇಮೇಜ್ ಅಥವಾ ಆ ಒಂದು ಕ್ಲಿಪ್ ಆರ್ಟ್ ಇಲ್ಲಿ ಆಡ್ ಆಗುತ್ತೆ. ಸೊ ಒಂದೇ ವಿಡಿಯೋನಲ್ಲಿ ಎಲ್ಲಾನು ನಿಮಗೆ ಡೀಟೇಲ್ ಆಗಿ ಹೇಳೋದಕ್ಕೆ ಆಗಲ್ಲ. ಜಸ್ಟ್ ನಾನು ನಿಮಗೆ ಸಿಂಪಲ್ ಆಗಿ ವೇನ ತೋರಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ಸೊ ಅದ್ರ ಮೇಲೆ ನೀವು ಆ ಒಂದು ವಿಡಿಯೋ ನೋಡ್ಕೊಂಡ್ಮೇಲೆ ಅದಕ್ಕೆ ರಿಲೇಟೆಡ್ ಆಗಿರೋಂಥ ಥಿಂಗ್ಸ್‌ಗಳನ್ನ ನೀವು ಚೆಕ್ ಮಾಡ್ತಾ ಹೋಗ್ಬೇಕು. ಸೊ ನಾನು ಇವಾಗ ಕಂಪ್ಯೂಟರ್ ಅಂತ ಹಾಕಿದ್ದೀನಿ. ಕಂಪ್ಯೂಟರ್ ಮಾತ್ರ ಸರ್ಚ್ ಮಾಡಿದ್ದೀನಿ ಕ್ಲಿಪ್ ಆರ್ಟಲ್ಲಿ. ನೀವು ಬೇರೆ ನಿಮ್ಗೆ ಏನ್ ಬೇಕಾಗಿರುತ್ತೆ ನಿಮ್ಗೇನು ಪಿಕ್ ಅಥವಾ ಕ್ಲಿಪ್ ಆರ್ಟ್ ಹಾಕೋಬೇಕಾಗಿರುತ್ತೆ ಅದ್ರ ಬಗ್ಗೆ ಸರ್ಚ್ ಮಾಡಿ. ಅದ್ರ ಬಗ್ಗೆ ಪಿಕ್ಚರ್ಸ್ ಬರುತ್ತೆ ಅವುಗಳನ್ನು ಆಡ್ ಮಾಡ್ತಾ ಹೋಗಿ. ಸೊ ಈ ರೀತಿಯಾಗಿ ನೀವು ಆಡ್ ಮಾಡ್ತಾ ಹೋಗಬಹುದು. ಸೊ ನೆಕ್ಸ್ಟ್ ಬನ್ನಿ. ಸೊ ಇವಾಗ ನೆಕ್ಸ್ಟ್ ಬನ್ನಿ. ಸೊ ಮತ್ತೆ ಇನ್ಸರ್ಟ್ ಮೆನು ಇಲ್ಲಿ ಬಂದು ಸೇಪ್ಸ್ ಅಂತ ಇದೆ. ಸೊ ನೀವೊಂದು ಪ್ರಾಜೆಕ್ಟ್ ವರ್ಕ್ ಮಾಡಲಿ ಅಥವಾ ಬೇರೆ ಏನೇ ಮಾಡೋದಿದ್ರು ಕೂಡ ನಿಮಗೆ ಹಲವಾರು ಸೇಪ್ಸ್ ಇರುತ್ತೆ. ಅವುಗಳನ್ನ ನೀವು ಯುಟಿಲೈಸ್ ಮಾಡ್ಕೋಬಹುದು. ನಿಮ್ಗೆ ಯಾವ ರೀತಿ ಬೇಕಾಗುತ್ತೆ. ಬೇಸ್ ಇದೆ, ಮಾರ್ಕ್ಸ್ ಇದೆ. ನೋಡಿ ಯಾವ ತರ ಮೂವ್ಮೆಂಟ್ಸ್ ಬೇಕಿರುತ್ತೆ ಅದ್ರ ಬಗ್ಗೆ ನಿಮಗೆ ಇದರಲ್ಲಿದೆ. ಇವುಗಳನ್ನ ಯಾವ್ದನ್ನ ಬೇಕಾದ್ರೂ ಯುಟಿಲೈಸ್ ಮಾಡ್ಕೊ. ಸೊ ನಾನು ನಿಮ್ಗೆ ಜಸ್ಟ್ ಬೇಸಿಕ್ ಹೇಳ್ಕೊಡ್ತೀನಿ. ಈ ಒಂದು ಬಾಕ್ಸ್ ಅನ್ನು ತಗೋತೀನಿ. ಸೊ ಇದನ್ನ ಡ್ರ್ಯಾಗ್ ಮಾಡೋದು ನೋಡಿ. ಇಲ್ಲಿ ಬಂದು ನೀವು ಸೇಪ್ಸ್ ಅಲ್ಲಿ ಹೋಗಿ ನೀವು ಸೆಲೆಕ್ಟ್ ಮಾಡ್ಕೊಂತೀರಾ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅದು ಡೈರೆಕ್ಟ್ ಆಗಿ ಇಲ್ಲಿ ಆಡ್ ಆಗಲ್ಲ. ಸೊ ನೀವೇನ್ ಮಾಡ್ಬೇಕಂತ ಅದನ್ನ ಡ್ರ್ಯಾಗ್ ಮಾಡಿ ನಿಮ್ಗೆ ಎಲ್ಲಿ ಬೇಕಿರುತ್ತೆ ನೋಡಿ ಲೆಫ್ಟ್ ಮೌಸ್ ಬಟನ್ ಪ್ರೆಸ್ ಮಾಡಿ ಈ ರೀತಿಯಾಗಿ ಡ್ರ್ಯಾಗ್ ಮಾಡಿ ಜಸ್ಟ್ ನೀವು ಆ ಒಂದು ಸೇಪ್ ಅನ್ನು ಹಾಕಿದ್ದೀರಾ. ಸೊ ಅದಕ್ಕೆ ರಿಲೇಟೆಡ್ ಆಗಿ ನಿಮಗೆ ಫಾರ್ಮೆಟ್ ಮೆನು ಓಪನ್ ಆಯ್ತು. ಫಾರ್ಮೆಟ್ ಮೆನುನಲ್ಲಿ ನೋಡಿ ಕಾಮನ್ ಇದೆ. ಕಲರ್ಸ್ ಇದೆ. ಕಲರ್ ಆಡ್ ಮಾಡೋದಿದ್ರೆ ಕಲರ್ಗಳನ್ನ ಆಡ್ ಮಾಡ್ಕೊಳ್ಳಿ. ಇದರಲ್ಲಿ ಕೆಳಗಡೆ ಕಾಣಿಸ್ತಾ ಇರುತ್ತೆ. ಯಾವ ರೀತಿ ಬೇಕು ಅದನ್ನ ನೀವು ಅದರಲ್ಲಿ ಆಡ್ ಮಾಡ್ಕೊಳ್ಳಿ. ಜಸ್ಟ್ ನಾನು ಇದನ್ನ ಇವಾಗ ನೀವು ಜಸ್ಟ್ ಆ ಒಂದು ಸೇಪ್ ಅನ್ನು ಮಾತ್ರ ಆಡ್ ಮಾಡಿದ್ದೀರಾ. ಅದರಲ್ಲಿ ಟೆಕ್ಸ್ಟ್ ನ ಆಡ್ ಮಾಡಿಲ್ಲ. ಓಕೆನಾ. ಸೊ ಇದ್ರೊಳಗಡೆ ನೀವು ಮತ್ತೆ ಕಲರ್ಸ್ ಅನ್ನ ಹಾಕೋಬೇಕು. ಸೊ ಇದರಲ್ಲಿ ಫ್ರೀ ಡಿಫೈನ್ಡ್ ಇರೋದ್ರ
ಇಲ್ಲಿ ಫ್ರೇ ಡಿಫೈನ್ಡ್ ಇರೋದ್ರಲ್ಲಿ ಟೆಕ್ಸ್ಟ್ ಈ ಒಂದು ಸ್ಟೈಲ್ಸ್ ನಿಮ್ಗೆ ಇಷ್ಟ ಆಗಿಲ್ಲ ಅನ್ನೋದಾದ್ರೆ ಸೊ ನೀವು ಬಂದು ಸೇಫ್ ಫಿಲ್ ಅಂತ ಇರುತ್ತೆ ನೋಡಿ ನಿಮ್ಗೆ ಯಾವ ಕಲರನ್ನ ಅದಕ್ಕೆ ಫಿಲ್ ಮಾಡ್ಕೋಬೇಕಿರುತ್ತೆ ಆ ಕಲರ್ನ ಫಿಲ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಬಂದು ಇಲ್ಲಿ ಏನು ಸೇಫ್ ಔಟ್ಲೈನ್ ಇದೆ. ನಿಮ್ಗೆ ಔಟ್ಲೈನ್ ಕಲರ್ ಯಾವ ರೀತಿ ಬೇಕು ಅನ್ನೋದು ನೀವೇ ಯೂಸ್ ಮಾಡಿ ನೋಡಿ ನಿಮಗೆ ಈ ರೀತಿಯಾಗಿ ಕಲರ್ ಬರುತ್ತೆ. ಸೊ ನೆಕ್ಸ್ಟ್ ಇದು ಥಿನ್ ಇದೆ ಅಲ್ವಾ ಸೊ ನಿಮಗೆ ಈ ಒಂದು ಥಿಕ್ ಲೈನ್ ಇದೆ ಅಲ್ಲ ಸೊ ಅದನ್ನು ನೀವು ಚೇಂಜ್ ಮಾಡ್ಕೋಬಹುದು ನೋಡಿ ವೇಟ್. ಸೊ ನಿಮಗೆ ಯಾವ ರೀತಿ ಬೇಕು ಆ ರೀತಿಯಾಗಿ ಸೆಲೆಕ್ಟ್ ಮೋರ್ ಲೈನ್ಸ್ ಅಂದರೆ ನಿಮಗೆಲ್ಲ ಅರ್ಥ ಆಗ್ತಾ ಇದೆ ಅನ್ಕೋತಾ ಇದ್ದೀನಿ. ಸೊ ಇದನ್ನ ಜಸ್ಟ್ ನೀವು ನೋಡಿ ಸಿಂಪಲ್ ಆಗಿ ಬಿಟ್ಬಿಟ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ. ಸೊ ಇದನ್ನ ನೋಡಿದ ಮೇಲೂ ಕೂಡ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಬೇರೆ ಬೇರೆ ಶೇಪ್ಸ್ನ ಹಾಕೊಳ್ಳಿ. ಸೋ ಮೆನಿ ಶೇಪ್ಸ್. ಸೊ ನಿಮಗೆ ತುಂಬಾ ಶೇಪ್ ಇದೆ ಇದರಲ್ಲಿ ಅವುಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಓಕೆ ಆ್ಯಡ್ ಮಾಡ್ತಾ ಮಾಡ್ತಾ ಕಲೀರಿ. ಪ್ರತಿಯೊಂದನ್ನು ಯೂಸ್ ಮಾಡ್ಕೊಳ್ಳಿ. ಪ್ರತಿಯೊಂದನ್ನು ಯೂಸ್ ಮಾಡಿಕೊಂಡು ಸೊ ಅದ್ರ ಜೊತೆ ವರ್ಕ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗಿ. ಇವಾಗ ನಾನು ಈ ಒಂದು ಶೇಪನ್ನು ಹಾಕೊಂಡಿದ್ದೀವಲ್ಲ ಇದರಲ್ಲಿ ನಾವು ಏನಾದರೂ ಬರೆಯೋದಿರುತ್ತೆ ಟೆಕ್ಸ್ಟ್ನೇ ಆ್ಯಡ್ ಮಾಡಬೇಕು. ಇವಾಗ ಡೈರೆಕ್ಟಾಗಿ ನಾವು ಶೇಪನ್ನು ಮಾತ್ರ ಹಾಕೊಂಡಾಗ ಟೆಕ್ಸ್ಟ್ ಅದರಲ್ಲಿ ಆ್ಯಡ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನೀವೇನು ಮಾಡ್ಕೋಬೇಕು ಅನ್ನೋದಂದರೆ ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ನಿಮ್ಮ ಮೌಸ್ನ ರೈಟ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಈ ರೀತಿಯಾಗಿ ಆಪ್ಷನ್ ಬರುತ್ತೆ. ಇಲ್ಲಿ ಬಂದು ಆ್ಯಡ್ ಟೆಕ್ಸ್ಟ್ ಅಂತ ಇರುತ್ತೆ. ಓಕೆನಾ ನೀವು ಈ ಒಂದು ಶೇಪ್ನಲ್ಲಿ ಆ್ಯಡ್ ಟೆಕ್ಸ್ಟ್ ಸೊ ಅದನ್ನು ಟೆಕ್ಸ್ಟನ್ನು ಆ್ಯಡ್ ಮಾಡ್ಕೋಬೋದು. ಓಕೆ ನೋಡಿ ಯಾವ ರೀತಿಯಾಗಿ ಬೇಕು ಸೊ ಏನೇನು ಡೀಟೇಲ್ಸನ್ನು ಆ್ಯಡ್ ಮಾಡ್ಕೋಬೇಕು ಅದ್ರ ಬಗ್ಗೆ ನೀವು ಇದರಲ್ಲಿ ಬರೀತಾ ಹೋಗ್ಬೋದು. ಬೇರೆ ಬೇರೆ ಇದರ ಫಾಂಟ್ನ ನೀವು ಚೇಂಜ್ ಮಾಡ್ಕೋಬೋದು. ಸೊ ಎಲ್ಲಿ ಹೋಗ್ಬೇಕು ನಾವು ಫಾಂಟ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ನೋಡಿ ಫಾಂಟ್ ಸೈಜ್ ಚೇಂಜ್ ಮಾಡ್ಕೊಳ್ಳಿ. ಫಾಂಟ್ ರೀತಿಯಾಗಿ ಇದ್ರ ಬಗ್ಗೆ ನೀವು ಡೀಟೇಲ್ಸನ್ನು ಬೇರೆ ಬರೀಬೋದು. ಸೊ ನೋಡಿ ಆ ರೀತಿಯಾಗಿ ಚೇಂಜ್ ಮಾಡ್ಕೊ ನಿಮಗೆ ಫಾರ್ಮ್ಯಾಟಲ್ಲಿ ಬರ್ತೀರಾ. ಸೊ ಈ ಒಂದು ಸೇಫ್ ಹಾಕೊಂಡಿರ್ತೀರಾ. ಇಷ್ಟು ಡೀಟೇಲ್ಸ್ ಆದಮೇಲೆ ನೀವು ಇದನ್ನ ಮೂವ್ ಮಾಡ್ಕೋಬೇಕು. ಜಸ್ಟ್ ಇದೇನಾಗಿದೆ ಫ್ರೀ ಆಗಿದೆ. ನೀವು ಆಲ್ರೆಡಿ ನೋಡಿರೋ ಥರ ಟೆಕ್ಸ್ಟ್ ಟ್ಯಾಪಿಂಗ್ ಮಾಡೋ ಅವಶ್ಯಕತೆ ಏನಿರಲ್ಲ. ಸಪೋಸ್ ಒಂದು ವೇಳೆ ಇದು ಏನಾದರೂ ನಿಮಗೆ ಮೂವ್ ಆಗಿಲ್ಲ ಅನ್ನೋದಾದರೆ ಫಾರ್ಮ್ಯಾಟ್ ಮೆನುನಲ್ಲಿ ಟೆಕ್ಸ್ಟ್ ಟ್ಯಾಪಿಂಗ್ ಅಂತ ಹೋಗ್ಬಿಟ್ಟು ಸೊ ಅದನ್ನು ಟೈಟ್ ಮಾಡ್ಕೊಳ್ಳಿ ಅಥವಾ ಬೇರೆ ಇನ್ನೊಂದು ಮಾಡ್ಕೊಳ್ಳಿ. ಸೊ ಅದು ಫ್ರೀಯಾಗಿ ಮೂವ್ ಆಗುತ್ತೆ. ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದೆ. ಬಿಹೈಂಡ್ ಟೆಕ್ಸ್ಟ್, ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಅಂತ. ಸೊ ನೀವೇನು ಡಾಟಾನ ಟೈಪ್ ಮಾಡಿರ್ತೀರಾ ಅದ್ರ ಕೆಳಗಡೆ ಇದು ಬರಬೇಕು. ಡಾಟಾ ಪಿಕ್ಚರ್ ಮೇಲೆ ಬರಬೇಕಂದ್ರೆ ಸೊ ಬಿಹೈಂಡ್ ಟೆಕ್ಸ್ಟ್ ಅಂತ ಪಿಕ್ಚರ್ನ ಬ್ಯಾಕ್ವರ್ಡ್ ಕಳಿಸಿ. ಸೊ ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ನೀವೇನು ಟೈಪ್ ಮಾಡಿರ್ತೀರಾ ಅದ್ರದ್ದು ಮೇಲೆ ಬರಬೇಕು ಅನ್ನೋದಾದರೆ ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೀವು ಇದನ್ನೆಲ್ಲನೂ ಒಂದೊಂದನ್ನು ಕ್ಲಿಕ್ ಮಾಡ್ತಾ ಹೋಗಿ ನೀವಾಗೆ ಕಲ್ತಾಗಲೇ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಾಗೋದು ನೀವು ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನ ಗೊತ್ತು ಮಾಡ್ಕೋತಾ ಹೋಗ್ತೀರಾ. ಸೊ ಇಲ್ಲಿ ಏನೇನಿದೆ ಇದೆಲ್ಲಾನು ಯೂಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ ಇನ್ನೊಂದಿದೆ ಇದರಲ್ಲಿ. ಇವಾಗ ನಾನೇನು ಟೆಕ್ಸ್ಟ್ನ ಆ್ಯಡ್ ಮಾಡಿದ್ದೀನಿ ಅದನ್ನು ಡೈರೆಕ್ಷನನ್ನು ನಾವು ಚೇಂಜ್ ಮಾಡ್ಕೊ ಇಲ್ಲಿದೆ ಅಲ್ವಾ ಟೆಕ್ಸ್ಟ್ ಡೈರೆಕ್ಷನ್ ಅಂತ ಇದನ್ನ ನೀವು ಚೆಕ್ ಮಾಡ್ಕೊ ಚೇಂಜ್ ಮಾಡ್ತಾ ಹೋಗಿ ಚೇಂಜ್ ಆಗ್ತದೆ. ಯಾವ ಥರ ಬೇಕು ಆ ಥರ ನೀವು ಚೇಂಜ್ ಮಾಡ್ಕೊ. ಸೊ ಟೆಕ್ಸ್ಟ್ ಆ್ಯಡ್ ಮಾಡೋದು ನಿಮಗೆ ಅರ್ಥ ಆಯ್ತು ಅನ್ಕೋತೀನಿ. ಸೊ ನೆಕ್ಸ್ಟ್ ಬನ್ನಿ ಲೈನ್ಸನ್ನು ಹಾಕೋದನ್ನು ಹೇಳ್ತೀನಿ. ಸೊ ಇದರಲ್ಲಿ ಕೆಲವೊಂದು ಥಿಂಗ್ಸ್ ನೋಡಿ ಇವಾಗ ಒಂದು ಸಿಂಪಲ್ ಆಗಿ ಲೈನನ್ನು ಹಾಕ್ತೀರಾ. ಸೊ ಏನೋ ಬರೀತೀರಾ ಅದ್ರ ಕೆಳಗಡೆ ಒಂದು ಲೈನ್ ಹಾಕ್ತೀರಾ ಅನ್ನೋದ್ರೆ ನೋಡಿ ನೀವು ಡೈರೆಕ್ಟಾಗಿ ಮೂವ್ ಮಾಡೋ ಟೈಮಲ್ಲಿ ಸ್ಟ್ರೈಟಾಗಿ ಬರ್ತಿಲ್ಲ ಅನ್ನೋದಾದರೆ ಶಿಫ್ಟ್ ಕೀನ ಪ್ರೆಸ್ ಮಾಡಿ ಸ್ಟ್ರೈಟಾಗಿ ಬರುತ್ತೆ. ಓಕೆ ಬಂದರೆ ಇವಾಗ ಸೆಲೆಕ್ಟ್ ಆಗಿದೆ. ಇದು ತುಂಬ ತಿನ್ ಲೈನ್ ಆಯಿತು. ನಮಗೆ ಥಿಕ್ನೆಸ್ ಬೇಕು ಅನ್ನೋದಿದ್ರೆ ಸೇಫ್ ಔಟ್ಲೈನ್ ಅಂತ ತೊಗೊಳ್ಳಿ. ಸೊ ವೇಟ್ ಅಂತ ತೊಗೊಳ್ಳಿ. ಇಲ್ಲಿ ಬಂದು ನೋಡಿ ನಿಮ್ಗೆ ಯಾವ ವೇಟ್ ಬೇಕೋ ಅಷ್ಟು ತೊಗೊಳ್ಳಿ. ಓಕೆ ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಕಲರ್ ಯಾವ್ದು ಬೇಕೋ ಅದನ್ನು ನೀವೇ ಚೂಸ್ ಮಾಡ್ಕೊಳ್ಳಿ. ಸೇಫ್ ಔಟ್ಲೈನ್ ಕಲರ್ ಏನಾದರೂ ಯಾರೋ ಮಾರ್ಕ್ ಬೇಕು ಅನ್ನೋದಿದ್ರು ಕೂಡ ಇದರಲ್ಲೇ ಸೆಲೆಕ್ಟ್ ಮಾಡಿ ಯಾರೋ ಯಾವುದು ಯಾವ ರೀತಿ ಬೇಕು ಓನಾಗಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಸೆಲೆಕ್ಟ್ ಮಾಡಿ. ಸೊ ಈ ಸೇಫ್ಸಲ್ಲಿ
ಇನ್ಸರ್ಟ್ ಸ್ಟೆಪ್ಸ್ ಅಲ್ಲಿ ತುಂಬಾ ಇದೆ. ಸೊ ಈ ತರ ಏನೆಲ್ಲ ಹಾಕೋತೀರಾ ಇವುಗಳನ್ನ ಹಾಕೊಂಡಾಗ ಅದ್ರೊಳಗಡೆ ಟೆಕ್ಸ್ಟ್ ಆಡ್ ಮಾಡ್ಕೋಬೇಕು ಅನ್ನೋದಿದ್ರೆ ರೈಟ್ ಮಾಡಿ ಆಡ್ ಟೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಎಲ್ಲ ಸ್ಟೆಪ್ಸ್ ನೀವು ಯೂಸ್ ಮಾಡ್ಕೊಳ್ಳಿ. ಒಂದೊಂದನ್ನೇ ಆಡ್ ಮಾಡಿ ಬರೆಯೋದನ್ನ, ಅದನ್ನ ಫ್ರೀಯಾಗಿ ಮೂವ್ ಮಾಡೋದನ್ನ ಪ್ರತಿಯೊಂದನ್ನು ಮಾಡ್ತಾ ಹೋಗಿ ಆರಾಮಾಗಿ ಕಲಿತೀರಾ. ಸೊ ಇದರಲ್ಲಿ ಒಂದೊಂದನ್ನು ಯೂಸ್ ಮಾಡಿ ಯಾವ ರೀತಿ ಯೂಸ್ ಮಾಡ್ಕೋಬಹುದು, ಯಾವ ಟೈಮಲ್ಲಿ ಯೂಸ್ ಮಾಡ್ಕೋಬಹುದು ಅನ್ನೋದು ಕೂಡ ಕಲಿತಾ ಹೋಗಿ. ಸೊ ಇಷ್ಟು ಬಂದು ಈ ಒಂದು ಇನ್ಸರ್ಟ್ ಮೆನುನಲ್ಲಿ ಪಿಕ್ಚರ್ನ ಆ್ಯಡ್ ಮಾಡೋದು ಮತ್ತು ಕ್ಲಿಪ್ ಆರ್ಟ್ ಆ್ಯಡ್ ಮಾಡೋದು, ಆಮೇಲೆ ಶೇಪ್ಸ್ಗಳನ್ನು ಆ್ಯಡ್ ಮಾಡೋದು, ಶೇಪ್ಸ್ಗಳಲ್ಲಿ ಸೊ ಟೆಕ್ಸ್ಟನ್ನ ಆ್ಯಡ್ ಮಾಡೋದು ಯಾವ ರೀತಿ ಅನ್ನೋದನ್ನ ಹೇಳ್ಕೊಡ್ತಾ ಹೋದೆ. ಸೊ ಒಂದೇ ವಿಡಿಯೋದಲ್ಲಿ ಎಲ್ಲಾನು ಹೇಳ್ತಾ ಹೋದಾಗ ನಿಮಗೆ ಕಲಿಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ತುಂಬ ನೀವು ಒಂದೇ ಸಾರಿ ಎಲ್ಲಾನು ತನ್ನಲ್ಲಿ ತುಂಬಿಕೊಂಡು ಕಲಿಯೋದಕ್ಕಾಗಲ್ಲ. ಸೊ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಹೆಡರ್ ಬಗ್ಗೆ ಮತ್ತು ಪೇಜ್ ನಂಬರ್ ಆ್ಯಡ್ ಮಾಡೋದ್ರ ಬಗ್ಗೆ ಇದ್ರ ಬಗ್ಗೆ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಸೊ ನೀವು ಇದೇ ಫಸ್ಟ್ ವಿಡಿಯೋ ನೋಡ್ತಾ ಇದ್ದೀರಾ ಅನ್ನೋದಾದ್ರೆ ಇದಕ್ಕೂ ಮುಂಚಿನ ವಿಡಿಯೋಗಳಿದೆ. ಸೊ ಬೇಸಿಕ್ ಇಂದ ಆ ಎಲ್ಲ ವಿಡಿಯೋಗಳನ್ನ ನೋಡ್ಕೊಂಡು ಬನ್ನಿ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ವಿಡಿಯೋಗಳ ಬಗ್ಗೆ ಲಿಂಕ್ ಇರುತ್ತೆ. ಅವುಗಳ ಮೂಲಕ ಕೂಡ ನೀವು ಡೈರೆಕ್ಟ್ ಆಗಿ ನೋಡ್ಬೋದು. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಟಿಫಿಕೇಶನ್ ಪಡ್ಕೊಳ್ಳೋದಕ್ಕಾಗಿ ಆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.